ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಕೂಡ. ಸೊ ಇವತ್ತು ಫೈನಲ್ ಆಗಿ ಅಂತೂ ಇಂತೂ ಸಾಹಸ ಪಟ್ಟು ನಮ್ಮ ಅಕ್ಕಾರ ನಮ್ಮ ನಿಶ್ಚು ಅವ್ರ ಹೊಲದ ಹತ್ರ ಬಂದಿದ್ದೀವಿ. ಈ ಸಾಹಸನೇ ನೀವು ನೋಡಿದ್ರೆ ಇನ್ನೊಬ್ರು ಯಾರಾದ್ರೂ ವಿಡಿಯೋ ಮಾಡಕ್ಕಿದ್ದಿದ್ರೆ ಪ್ರಾಬಬ್ಲಿ ನಾನು ಗಾಡಿ ಆ ಗುಂಡು ಕಲ್ಲು ಹತ್ಸೋದನ್ನ ಅಲ್ಲೇ ಸ್ಟ್ರಕ್ ಆಗ್ಬಿಟ್ಟಿತ್ತು. ಎಲ್ಲಿ ನಿಲ್ತಿತ್ತು ಅಲ್ಲೆಲ್ಲ ಕಟ್ ಮಾಡ್ತೀನಿ ಈಗ. ಒಂದು ನಿಮಿಷ ಬಾಯ್ ಮುಚ್ಚ ಇರೋ ಟ್ರೂತ್ ಹೇಳ್ತೀನಿ. ಸ್ಟ್ರಕ್ ಆಗ್ಬಿಟ್ಟಿತ್ತು. ಮತ್ತೆ ನಮ್ಮ ನಿಚ್ಚು ಬಂದು ಗಾಡಿ ಎಳ್ದು ಇನ್ನೊಬ್ರು ಇದ್ದಿದ್ರೆ ನಮ್ಮ ಪಾಪು ಚಿಕ್ಕವನಿದ್ದಾನೆ, ಇಲ್ಲಾಂದ್ರೆ ಅವನ ಕೈಗೆ ಕೊಟ್ಟು ವಿಡಿಯೋ ಮಾಡಿಸ್ಬೋದಾಗಿತ್ತು. ಅದ್ರ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಅಷ್ಟೆಲ್ಲ ಸಾಹಸ ಪಡ್ಕೊಂಡು ಫೈನಲ್ ಆಗಿ ಹೊಲ್ದ ಹತ್ರ ತಲುಪಿದೀವಿ. ಫೈನಲಿ ಬಂದು ಈಗ ಸುಮ್ಮನೆ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಬಂದ್ರೆ ಇಲ್ಲಿ ನೋಡಿದ್ರೆ ಹೊಲ್ದಲ್ಲಿ ಹೋಗಿ ಬರೋಣ, ಅಲ್ಲೋಗಿ ಬರೋಣ, ಇಲ್ಲೋಗಿ ಬರೋಣ ಅಂತ ಹಿಂಗೆ ಟೈಮ್ ಪಾಸ್ ಮಾಡ್ತೀವಿ. ಫೈನಲ್ ಆಗಿ ಬಂದಿದ್ದೀವಿ. ಬಂದು ಏನಾದರೂ ಒಂದು ಎರಡು ಎಳ್ನೀರು ಕುಡ್ಕೊಂಡು ಹೋಗ್ಬೇಕು ಈಗ ಮನೆ ಕಡೆಗೆ. ಏನು ಹೇಳಲಿಂದ ಒಂದು ಸ್ವಲ್ಪ. ಸೊ ಈಗ ಇದು ತೋಟದ ಮನೆ. ನಾವು ತೋಟದ ಮನೆ ಹೋಮ್ ಟೂರ್ ಮಾಡ್ತಾ ಇದೀವಿ. ಅದ್ರೊಳಗೆ ಯಾವ್ಯಾವ ರೀತಿ ಇದೆ, ಏನೇನಿದೆ ಅನ್ನೋ ತೋರಿಸ್ತಾ ಇದೀನಿ. ಎಲ್ಲ ಫುಲ್ ಐಶ್ವರ್ಯ ನೋಡಿ, ಅದೆಲ್ಲ ತೋರಿಸ್ಬಿಟ್ಟೆ ನಿಮಿಷ. ಯುಗಾದಿಗೆಲ್ಲ ಬಣ್ಣ ಇಲ್ಲ ಸುಣ್ಣ ಎಲ್ಲ ರೆಡಿ ಆಗಿದೆ ನೋಡಿ. ಎಲ್ಲ ಫುಲ್ ಬೆಳ್ಳಗೆ ನೀಟಾಗೆಲ್ಲ ಸುಣ್ಣ ಹೊಡೆದು ನಮ್ಮ ಕಡೆ ಹಿಂಗೆ ಸತ್ತಿರೋರ್ಗ ಸಮಾಧಿಗೆ ಮನೆ ಸುಣ್ಣ ಬಣ್ಣ ಹೊಡೆದು ಯುಗಾದಿಗೆ ರೆಡಿ ಮಾಡಿಬಿಡ್ತಾರೆ. ಸೊ ಹಂಗೆ ನಮ್ಮ ತೋಟದ ಮನೆ ಕೂಡ ನಮ್ದಲ್ಲ, ಇವ್ರದ್ದು ನಮ್ಮ ನಿಶ್ಚಿತರದ್ದು ತೋಟದ ಮನೆ ಕೂಡ ರೆಡಿಯಾಗಿದೆ. ಸೊ ಬನ್ನಿ ತೋರಿಸ್ತೀನಿ. ವಾವ್, ಆಶ್ಚರ್ಯ ಪಡಿಬೇಡಿ, ಇದೇನು ಆಶ್ಚರ್ಯ ಆಗಂತ ಮನೆ ಏನಲ್ಲ, ಸುಮ್ಮನೆ ಮನೆ. ಅಂದ್ರೆ ಏನಾದ್ರು ಕಾಯಿ ಕಡಿ ಅದು ಇದು ಏನಾದ್ರು ಹಾಕಿ ಮಾಡ್ತಾರೆ. ಕ್ಲೀನಾಗಿ ಐತೆ, ಯಾಕಂದ್ರೆ ಸಣ್ಣಗೈತೆ ನೋಡು. ಔಷಧಿ, ಗೊಬ್ಬರ, ಪೈಪು, ಏನಂದ್ರೆ ಅದೇ ಹೊಲಕ್ ಸಂಬಂಧಪಟ್ಟಿದ್ದೆಲ್ಲ ಕಾಯಿ ಕಿತ್ತಿರೋದು, ಕೊಬ್ಬರಿ ಕಿತ್ತಿರೋದು, ಮತ್ತೆ ಹೊಲಕ್ ಬೇಕಾಗಿರೋ ಔಷಧಿ ಅದು ಇದು, ಪೈಪು, ಇನ್ನೇನಿರ್ತೈತೆ ಗೊಬ್ಬರ, ಇಂಥದೆಲ್ಲ ಇಲ್ಲಿ ಸ್ಟೋರ್ ಮಾಡೋ ಸ್ಟೋರ್ ರೂಮ್ ನೋಡಿ. ಇದೇ ಸ್ಟೋರ್ ರೂಮ್. ಆ ಕಡೆ ಒಂದ್ ಕಿಟಕಿ, ಈ ಕಡೆ ಒಂದ್ ಕಿಟಕಿ. ಈ ಕೊಕ್ಕೆಗಳು. ನೀನ್ ಯಾರನ್ನ ತೋರಿಸ್ತಿದ್ಯೋ ಏನ್ ಕತ್ತೇನೋ ನನ್ಗೆ ಗೊತ್ತಾಗ್ತಿಲ್ಲ. ವಿಲೇಜ್ ಇದೆಲ್ಲ ವಿಲೇಜ್. ಅಲ್ಲೇ ಆ ಥರ ಶೂಟಿಂಗ್ ಮಾಡಿದ್ರಲ್ಲ ಅವರು, ಆ ಥರ. ಪಪ್ಪಾಯಿ ಗಿಡ ನೋಡೋಣ ಬರ್ರಿ. ಏನೇನ್ ಪಪ್ಪು ನಿಮ್ಮ ಹೊಲದಲ್ಲಿ ಏನೇನೈತೆ ಹೇಳ್ಬೇಕು. ಪಪ್ಪಾಯನ್, ದಾಳಿಂಬೆನ್, ಸಪೋಟನ್ ಅವು ಬೆಳ್ಳಿಲ್ಲ. ಇನ್ನ ಬೆಳ್ದಿಲ್ವಾ? ಇನ್ನ ಬೆಳ್ದಿಲ್ಲ. ಸರಿ, ನಮ್ಮ ಪಾಪುನ ಎತ್ಕೆಮಕ್ ನಾವೆಲ್ಲ ಜಗಳಾಡ್ತೀವಿ. ನಿಮ್ಮ ಮನೆಗೆ ಹಿಂಗೆ ಮಾಡ್ತೀರಾ? ದಾಳಿಂಬೆನ್ ಕಟ್ಟನ್ ಎಲ್ಲ ಇದಾವೆ. ಇವಾಗ ನಮ್ಮ ಅಕ್ಕವರು ಎಳ್ನೀರನ್ನ ಎಳಿತಾವ್ರೆ, ಕೀಳ್ತಾವ್ರೆ. ತೋರಿಸ್ತೀನಿ ರೀ. ಕೀಳ್ತೈತಿ ಪಾಪ. ನನಗೇನು ಏನು ಬರಲ್ಲ ಅನ್ಕೊಬಿಟ್ಟಿದ್ದು. ಎಲ್ಲಿ ಕೆಂಬಿ ಆತ ನಿಕ್ಕೆಂಬಿಟ್ಟಿಲ್ಲ ಬಾ ಇಲ್ಲಿ. ತುಂಬ ಎಲ್ಲ ತುಂಬ ಕರೆಕ್ಟಾಗೈತೆ. ನಿನ್ನೆ ನೋಡೋದು ಎಷ್ಟು ತಪ್ಪ. ಎಲ್ಲ ಕುಡಿದು ಪಾಪ. ಬೇಡ ಬಿಡು ನಿಂದೆ. ಪಾಪ ಯಾರು ಇದು ಎಳ್ಳಿರಲ್ಲ. ನಿಶ್ಚಿತಕ್ಕಂಗೆ ಜೈ. ಯಾಕೆ ಅಮ್ಮ ಏನು ಮುಂಚೆ ನೀವು ಕೊಚ್ಕೊಡ್ತಿದ್ರಿ ಎಲ್ಲ ನೋಡಿ. ನಿಶ್ಚಿತ ಏನ್ ಸ್ಟ್ರಾಂಗ್ ಅನ್ಕೋಬೇಕು. ಇದೆಲ್ಲ ಪೋಸ್ ಅಷ್ಟೇ. ಇದು 100% ಎಳ್ಳಿರು. ಸೂಪರ್ ಆಗೈತೆ ಗೊತ್ತಾ ಇದು. ಕೆಂದ ಎಳ್ಳಿರಲ್ಲ. ಏ ಪಾಪ ಎಲ್ಲೋಗ್ತಿದ್ಯ ಒಬ್ನೇ? ಬಾ ತಗೊಂಡ್ ನಿಶ್ಚು ಸ್ಟ್ರಾ ತೋರ್ಸಿ ಹೆಂಗೆ. ಪಾಪು ಚೇರು ಅವ್ನು ಕುಂತಿತ್ತಾಗೆ ಏನಂತಾರೆ. ಮತ್ ಕಾಯಿ ಜಿಜಿನ ಕೆಳಗೆ ಹಾಕೊಂಡು ಕುತ್ಕೋಬೋದಾ? ಕೆಳಗೆ ಯಾಕೆ ನೆಲದ ಮೇಲೆ ಕುತ್ಕೋಬಾರ್ದಾ? ಏಕೆ?
ಬೇಡ ಗಡ್ಡಿ ಕಡಿ ಈ ಫೋನ್ ತಾಳೆ ಫೋನ್ ತಕ ಇದ್ನ ಯಾಕಲೆ ಯಾಕಲೆ ಮುಗಿದ್ವು ಕಣ ಇನ್ನೇದು ಪಾಪು ಇದು ಎಷ್ಟನೇದು ಒಂದೇ ಅದಾರ್ಧ ಇದು ಪಪ್ಪು ಬೇಡ ಪಾಪು ನೀನ್ ಕಾಯಿ ಜಿಜಿ ಅಂದ್ರೆ ಇಷ್ಟನಾ ತುಂಬಾ ಇಷ್ಟನಾ ಪಪ್ಪ ನಿಂದು ಯಾವ ಫೇವ್ರೇಟು ಎಲ್ಲ ಫೇವ್ರೇಟು ಏನು ಒಂದಿಷ್ಟು ಹೇಳ್ತಾನೆ ಈಗ ಇದೆಲ್ಲ ಒಂದು ತೆಗೆ ಚೂಪ್ ಇದ್ದೈತೆ ಅವಳು ಅದನ್ನೇ ನೋಡ್ಕೊಂಡು ಕಟ್ ಮಾಡಲ್ಲ ನನಗೆ ಬರಲ್ಲ ಡ್ರಮ್ ಪಾಪು ಬಾ ಏ ಪಾಪ ಮುರ್ದಾಕ್ತಿ ಬಾ ಬಾ ನಿಶ್ಚಿತಗೆ ಜೈ ಇನ್ನೊಂದ್ಸತಿ ನಿಶ್ಚಿತ ಅವ್ರೆ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಕೊರೋನಾದಾಗೆಲ್ಲ ಇಂಥವೆಲ್ಲ ಮಾಡಿಬಿಟ್ರೆ ಬಿಟ್ಬಿಟ್ಟಿದ್ದೀವಿ ಕೊರೋನಾದಾಗೆ ಯಾವಾಗ ಬಂದಿದ್ದಮ್ಮ ಕೊರೋನಾದಾಗ ಇನ್ನ ನಮ್ ಗಿಡ ಇತ್ತಮ್ಮ ಮನೆ ಮುಂದುದು ಓಹೋ ಅಲ್ಲಿ ಕರೆಕ್ಟು ಜನಿಗೆ ತಾಮದ ಉದಯ ಹೇಳ್ಕೊಡೋದು ನಾನು ದರ್ಶಿ ಇದು ನನ್ನ 3ನೇ ಎಳ್ನೀರು ಒಂದ್ ಕಾಯಿ ನಮ್ಮ ಪಾಪುದು 3ನೇದು ನಂದು 3ನೇದು ನಮ್ ನಿಶ್ಚಿತದಿಂದ 6ನೇದು ನಾನು ಕುಡ್ದೆ ಇಲ್ಲಿ ಇನ್ನ ಒಂದು ನೀಟಾಗಿ ಇವ್ರಿಗೆ ಕೊಟ್ಟು ನಮ್ದು ಅವಳೇನು ನೋಡಿ ಎಲ್ಲು ಪಾಪು ಹೆಂಗೆ ಇದ್ ಬೇಕಾ ನಿಂಗೆ ಸ್ಟ್ರಾ ಬೇಕಾ ಅಮ್ಮ ಶಾನ ಕುಡಿದ್ರೆ ಚೇಂಜ್ ಒಂಥರ ಅದ್ ಬೇಡ ತೆಗಿ ಇದ್ರೊಳಗೆ ಇದು ತುಂಡ ಐತಿ ಬರಲ್ಲ ಅಮ್ಮ ಮಧ್ಯಾಹ್ನ ಊಟ ಮಾಡಿದ ಬೆಳಿಗ್ಗೆ ಊಟ ಮಾಡಿ ನಮ್ಮೂರಿಂದ ಬಂದಿದ್ದು ಹೆಂಗಿದ್ರು ಹೇಳೋದು ಅದು ಪೇಪರ್ ಅದು ಪಪ್ಪ ಎಷ್ಟ್ರ ಅದು ನೀನ್ ಹಂಗೆಲ್ಲ ಪೇಪರ್ ಸ್ಟ್ರಾ ಅಲ್ಲ ಹಂಗೆಲ್ಲ ಕಿತ್ರೆ ಅದು ಹೆಂಗ್ ಬರುತ್ತೆ ಸುಮ್ ಕುಡಿಬೇಕು ನೋಡಮ್ಮ ಇಲ್ಲಿ ಹೂನಪ್ಪ ಅದು ಕುಡಿ ಪಾಪ ಅದ್ರೊಳಗೈತೆ ಅದು ಪಾಪ ಟೈಮ್ ಎಷ್ಟಾಗೈತೆ 2:30 ಟೈಮು 2:30 ಈಗ ಎಳ್ನೀರು ಕುಡಿದು ಇಲ್ಲಿಂದ ನಾವು ಸೀದಾ ಹೋಗ್ಬೇಕು ಬಾಯ್ ನಿಶ್ಚಿತ ಅವರು ಎಳ್ನೀರು ಕೊಚ್ಚಿ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ನಮ್ಮ ಪಾಪು ಕುಚ್ಚಳ ಇಲ್ಲಿ ತಿಕ್ಕ ಬಿಡ್ಕೊಂಡವನೆ ಇಗ್ನೋರ್ ಮಾಡಿ ವಿಡಿಯೋನ ಇನ್ನ ಇದಾವಬ್ಬ ಇನ್ನ ಇದಾವೆ ಅಲ್ಲ ಮಕ್ಕಳು ಝೂಮ್ ಹಾಕಿರಿ ಪಾಪ ಈಗ ಹೊಲದಿಂದ ಮನೆ ಹತ್ರ ಬಂದ್ಬಿಟ್ಟು ಈಗ ಚಿಕನ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ನಾಟಿ ಕೋಳಿ ಮಾಡ್ತಾ ಇರೋದ್ರಿಂದ ಬಿರಿಯಾನಿಗೆ ಸ್ವಲ್ಪ ಅದು ಬೇಗ ಬೇಯಲ್ಲ ಅನ್ನೋ ಕಾರಣಕ್ಕೆ ಒಂದು ವಿಸಿಲ್ ಹೊಡಿಸ್ಕೊಂಡ್ಬಿಟ್ಟು ಅದಾದಮೇಲೆ ಅಂದರೆ ಬಿರಿಯಾನಿಗೆ ಬಿಟ್ಟರೆ ಕರೆಕ್ಟಾಗಿ ಆಗುತ್ತೆ ಅಂತ ಈಗ ಮುಂಚಿತನೇ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ತುಂಡು ಚಕ್ಕೆ 2 ಲವಂಗ ಹಾಕಿ ಒಗ್ಗರಣೆ ಮಾಡಿ ಅರಿಶಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸಿ ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ವಿಸಿಲ್ ಹೊಡಿಸ್ಕೊಂಡೆ. ಕೊಡಿದೆ ನಾನೆಲ್ಲ ಹಾಕಿ ಈಗ ನಾಟಿ ಕೋಳಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆ ಐತೆ. ಈಗ ಪುದೀನ ಸೊಪ್ಪು ಮತ್ತೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಹಾಕಂತೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಹಾಕೊಂಡು ಜೊತೆಗೆ ಹಸಿ ಮೆಣಸಿನ್ಕಾಯಿ. ಗ್ರೀನ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿನ ಹಾಕಬೇಕು. ನಾನಿಲ್ಲಿ ಒಂದು 8 ಹಸಿ ಮೆಣಸಿನ್ಕಾಯಿನ ಹಾಕಂತ ಇದ್ದೀನಿ. ಇದ್ರ ಜೊತೆಗೆ ಈಗ ಸ್ಪೈಸಸ್ಸು ಏನು ಮೆಣಸು, ಲವಂಗ, ಶಾಯಿ ಜೀರಾ, ಜೀರಿಗೆ, ಒಂದು ತುಂಡು ಚಕ್ಕೆ, ಒಂದು ಏಲಕ್ಕಿ ಇಷ್ಟನ್ನು ಕೂಡ ಅದನ್ನು ಮಿಕ್ಸಿ ಒಳಗೆ ಹಾಕೊಳ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ಸಪ್ರೇಟ್ ಮಾಡಿದ್ರೆ ಮಾಡ್ಬೋದು, ಶುಂಠಿ ಬೆಳ್ಳುಳ್ಳಿ ಸಪ್ರೇಟು ಅದು ಇದು ಎಲ್ಲಾನ. ಬಟ್ ನಾನೆಲ್ಲ ಒಟ್ಟಿಗೆ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನಾನು ಜಸ್ಟ್ ಒಂದು 1/4 kg ಚಿಕನ್ 1/4 kg ಚಿಕನ್ಗೆ ಬಿರಿಯಾನಿ ಮಾಡ್ತಾ ಇರೋದಷ್ಟೇ. ಸೊ ಹಾಗಾಗಿ ಇಷ್ಟೆಲ್ಲನೂ ಹಾಕೊಂಡು ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ಮಾಡ್ತೀನಿ. ನೆಕ್ಸ್ಟ್ ಪ್ರೊಸೀಜರ್ ಆಮೇಲೆ ತೋರಿಸ್ತೀನಿ. ಈಗ ಒಂದ್ ಸ್ವಲ್ಪ ಉಪ್ಪು ಹಾಕಿಲ್ಲ, ಉಪ್ಪು ಕೊಡೋಣ. ಉಪ್ಪು ಹಾಕೋದ್ರಿಂದ ಒಂದ್ ಸ್ವಲ್ಪನೇ ಅಂತಲಕ್ಕ ಇದು ಕೊತ್ತಂಬರಿ ಸೊಪ್ಪಲ್ಲ, ಪುದೀನ, ಮೆಂತೆ ಸೊಪ್ಪು ಉಪ್ಪು ಹಾಕೋದ್ರಿಂದ ಕಲ್ಲರು
ಕಲರು ಹಂಗೆ ಉಳ್ಕೊಳ್ಳುತ್ತೆ, ಗ್ರೀನ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಉಪ್ಪು ಹಾಕೊಂಡು ಗ್ರೀನ್ ಪೇಸ್ಟ್ ಮಾಡ್ಬೇಕಾದ್ರೆ ಉಪ್ಪು ಹಾಕೊಂಡು ಸ್ವಲ್ಪ ರುಬ್ಬೇಕು. ಈಗ ಅದ್ರ ಜೊತೆಗೆ ಒಂದೇ ಒಂದನಿ ನೀರ್ ಕೂಡ ಹಾಕೊಂಡು ರುಬ್ತಾ ಇದ್ದೀನಿ. ಸಖತ್ತು ಘಾಟ್ ಹೊಡಿತೈತೆ. ಸುಮ್ನೆ ಬಂದು ಹಿಂಗ್ ಹೋಗೋಣ ಅಂತ ಬಂದ್ರೆ ಚಿಕನ್ ಬಿರಿಯಾನಿ. ನಿರೀಕ್ಷೆ ಕೂಡ ಹಾಸ್ಟೆಲ್ ಇಂದ ಬರ್ತಾ ಇದ್ದಾಳಂತೆ, ಹಾಗಾಗಿ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾರೆ. ಗ್ರೀನ್ ಪೇಸ್ಟ್ ರೆಡಿ ಆಯ್ತು. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ಪೈಸಸ್ ಏನು ತೊಗೊಂಡಿದ್ದೆ, ಚಕ್ಕೆ ಲವಂಗ ಅದೆಲ್ಲನೂ ಕಲ್ಲುವು ಅದೆಲ್ಲನೂ ಹಾಕ್ಕೊಂಡೆ. ಅದು ಹಾಕ್ಕೊಂಡ ನಂತರ ನಾನು ಇಲ್ಲಿ ಒಗ್ಗರಣೆಗೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಕೂಡ ಹಾಕ್ಕೊಂಡು ಅದ್ರ ಜೊತೆಗೆ ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಂಡೆ. ಮೆಂತ್ಯ ಸೊಪ್ಪೇನು ರುಬ್ಲಿಕ್ಕೆ ಹಾಕಿಲ್ಲ, ಡೈರೆಕ್ಟಾಗಿ ಇದೇ ರೀತಿ ಒಗ್ಗರಣೆಗೆ ಹಾಕ್ಕೊಂಡೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅದೆಲ್ಲ ಆದಮೇಲೆ ಟೊಮೊಟೊ ಕೂಡ ಹಾಕಿ ರುಬ್ಬಿಟ್ಟಿರುವಂಥ ಮಸಾಲ ಏನಿತ್ತು ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳೋದಾದರೆ ಆ್ಯಡ್ ಮಾಡ್ಕೊಳ್ಬೋದು, ಅದು ನಿಮ್ಮ ವಿಷಯ. ಅದೆಲ್ಲ ಆದಮೇಲೆ ಈಗ ಅಕ್ಕಿನ ಹಾಕ್ಕೊಂಡು ಎಷ್ಟಕ್ಕೆ ನೀರು ಬೇಕು ನೋಡಿ, ನಿಮ್ಮ ಹೈಟೆಗೆ ನೀವು ನೀರು ಹಾಕ್ಕೊಂಡು ಲಾಸ್ಟಿಗೆ ನಿಂಬೆಹಣ್ಣು ಹಿಂಡಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು ಫೈನಲ್ ಆಗಿ ಬಿರಿಯಾನಿ ಕೂಡ ರೆಡಿ ಆಯಿತು. ಈಗ ಎಲ್ಲನೂ ಮಿಕ್ಸ್ ಮಾಡಬೇಕು. 2 ವಿಶಿಲ್ ಹಾಕಿಸ್ಕೊಂಡ್ರೆ ರೆಡಿ ಆಯಿತು. ನಾಟಿ ಕೋಳಿ ಸಾಂಬಾರು ಕೂಡ ರೆಡಿ ಆಯಿತು, ನಾಟಿ ಬಿರಿಯಾನಿ ಕೂಡ ರೆಡಿ ಆಯಿತು, ಎಲ್ಲ ಆಯಿತು. ನಮ್ಮ ನಿರೀಕ್ಷೆ ಕೂಡ ಕ್ಲಾಸಿಂದ ಬಂದಳು. ಸೊ ಅವಳನ್ನ ಕರ್ಕೊಂಡು ಈಗ ಊಟ ಮಾಡಿಕೊಂಡು ಇನ್ನೇನು ಹೊರಡಬೇಕು ನಮ್ಮೂರ ಕಡೆ. ಸೊ ಬಿರಿಯಾನಿ ಕೂಡ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ವೈಸು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು.